ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ತವಾ ಸಮೋಸ ಮಾಡೋಣ. ಫ್ರೈ ಮಾಡಿ ಕರೆದಿರೋ ಸಮೋಸಕ್ಕಿಂತ ಇದು ಡಿಫ್ರೆಂಟ್ ಆಗಿರುತ್ತೆ. ಇದು ಮೈದಾ ಹಿಟ್ಟಲ್ಲಿ ಮಾಡೋದಲ್ಲ, ಗೋಧಿ ಹಿಟ್ಟಲ್ಲಿ. 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ಪು ಚಿರೋಟಿ ರವೆ ಹಾಕ್ಕೊಳ್ಳೋಣ. ರುಚಿ ತಕ್ಕಷ್ಟು ಉಪ್ಪು. ಸೊ ನೀವು ಸ್ಪೂನಲ್ಲಿ ತಗೊಂಡ್ರೆ 1 ಸ್ಪೂನ್ ಹಾಕ್ಕೊಳ್ಳಿ, ಎರಡನ್ನೂ ಈಕ್ವಲ್ ಕ್ವಾಂಟಿಟಿ ಒಳಗಡೆ. ಹಾಗೆ ಸ್ವಲ್ಪ ತುಪ್ಪ, ಸ್ವಲ್ಪ ಅಜ್ವಾಯಿನ್ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ತುಪ್ಪ ಮತ್ತು ಹಿಟ್ಟು ಚೆನ್ನಾಗಿ ಹೊಂದೋ ಹಾಗೆ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಗಟ್ಟಿ ಅದಕ್ಕೆ ಬರೋ ಹಾಗೆ ಚೆನ್ನಾಗಿ, ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರೋ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡಿ. ಜಾಸ್ತಿ ನೀರು ಹಾಕಬೇಡಿ, ಒಟ್ಟಿಗೆ ಜಾಸ್ತಿ ನೀರು ಹಾಕೋದ್ರಿಂದ ತೆಳ್ಳಗಾಗುತ್ತೆ ಇಲ್ಲ ಗಟ್ಟಿಯಾಗುತ್ತೆ. ನೋಡಿ, ಈ ಅದಕ್ಕಿದ್ರೆ ಸಾಕು. ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಬಿಟ್ಟು ಒಂದು 10 ನಿಮಿಷ ಸೈಡಲ್ಲಿ ಇಡಿ. ರೌಂಡ್ ಶೇಪ್ ಮಾಡಿ ಸೈಡಲ್ಲಿ ಇಟ್ಬಿಟ್ಟು ಆಮೇಲೆ ಒಳಗಡೆ ತುಂಬಕ್ಕೆ ಸ್ಟಫಿಂಗಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವು. ಅದಾದ ತಕ್ಷಣ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಸ್ವಲ್ಪ ಗರಂ ಮಸಾಲ ಇದಕ್ಕೆ, ಮತ್ತು ಅಚ್ಚ ಖಾರದ ಪುಡಿ, ಉಪ್ಪು ಎಲ್ಲ ಸೇರಿಸಿ ಎಣ್ಣೆಲೇ ಹೀಗೆ ಸೇರಿಸ್ಬಿಟ್ಟು ಇಟ್ಕೊಂಡಿರೋ ಆಲೂಗಡ್ಡೆನ ಅದಕ್ಕೆ ಸ್ಮ್ಯಾಶ್ ಮಾಡಿದ್ರೂ ಸೇರಿಸ್ಬೋದು. ಹಾಗೆ ಹೀಗೆ ಕೈಯಲ್ಲಾದರೂ ಸ್ಮ್ಯಾಶ್ ಮಾಡಿಬಿಟ್ಟು ಸೇರಿಸಿ ಚೆನ್ನಾಗಿ ಎಲ್ಲ ಹೊಂದೋ ಹಾಗೆ ನೀಟಾಗಿ ಕೈ ಆಡಿಸಿ. ನೋಡಿ, ಈ ಥರ ಆಲೂಗಡ್ಡೆಗೆ ಎಲ್ಲ ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಹೊಂದಬೇಕು. ಆ ರೀತಿ ಕೈ ಆಡಿಸ್ಕೊಂಡು ಹಾಗೆ ಚೆನ್ನಾಗಿ ಸ್ಪೂನಲ್ಲೇ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಈಗ ನೆನೆಸಿಟ್ಟಿರೋ ಹಿಟ್ಟನ್ನು ಪೂರಿ ಆಕಾರದಲ್ಲಿ ಲಟ್ಟಿಸ್ಕೊಳ್ಳೋಣ. ಹಿಂಗೆ ರೌಂಡ್ ಶೇಪ್ ಮಾಡಿ, ಪೂರಿ ಶೇಪ್ ಬರುತ್ತಲ್ಲ ರೌಂಡಕ್ಕೆ ಸ್ವಲ್ಪ ಪೂರಿ ಎಷ್ಟು ದಪ್ಪ ಇರುತ್ತೋ ಅಷ್ಟು ದಪ್ಪ ಲಟ್ಟಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಲಟ್ಟಿಸ್ಕೊಂಡು ರೌಂಡ್ ಶೇಪಲ್ಲಿ ಇರಲಿ. ರೌಂಡ್ ಶೇಪಲ್ಲಿ ತೊಗೊಂಡು ಸ್ವಲ್ಪ ನೀರನ್ನ ಒಂದು ಬೆರಳಿಗೆ ಅಂಟಿಸ್ಕೊಂಡು ಹೀಗೆ ಸುತ್ತಲಿಗೂ ನೀರನ್ನ ಅಂಟಿಸ್ಬಿಟ್ಟು ಅದಕ್ಕೆ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಒಳಗಡೆ ತುಂಬ ಸ್ಟಫು ಆಲೂಗಡ್ಡೆದು, ಅದನ್ನು ಇಟ್ಬಿಟ್ಟು ಟ್ರಯಾಂಗಲ್ ಶೇಪ್ ಬರುತ್ತಲ್ಲ ಆ ಶೇಪಲ್ಲಿ ಮಡಚ್ತಾ ಬರಬೇಕು. ನೋಡಿ, ಈ ಥರ ಒಂದು ಸೈಡ್ ಹಿಂಗೆ ಮಡಚಿ ಮತ್ತೆ ಅದಕ್ಕೆ ಮೇಲ್ಗಡೆ ನೀರು ಹಚ್ಚಿ ಮತ್ತೆ ಮಡಚಿಬಿಟ್ಟು ಮತ್ತೆ ಈ ಥರ ನೀರು ಹಚ್ಚಿಬಿಟ್ರೆ ಅಲ್ಲಿ ಟ್ರಯಾಂಗಲ್ ಶೇಪ್ ಆಗುತ್ತೆ. ನೋಡಿ, ನೀಟಾಗಿ ಟ್ರಯಾಂಗಲ್ ಶೇಪ್ ಬಂತು. ಹೀಗೆ ಇನ್ನು ಉಳಿದಿರೋ ಎಲ್ಲವನ್ನು ಅದೇ ರೀತಿ ನೀರು ಹಚ್ಬಿಟ್ಟು ಸ್ಟಫ್ನ ರೆಡಿ ಮಾಡ್ಕೊಳ್ಳಿ. ಎಲ್ಲ ರೆಡಿ ಟ್ರಯಾಂಗಲ್ ಶೇಪಲ್ಲೇ ಮಾಡ್ಕೊಳ್ಳಿ, ಏಕೆಂದರೆ ಸಮೋಸ ಟ್ರಯಾಂಗಲ್ ಶೇಪಲ್ಲಿರುತ್ತೆ. ಹಾಗಾಗಿ ಇದು ಕರೆದು ಮಾಡೋಕ್ಕಿಂತ ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬಾ ರುಚಿಯಾಗಿರುತ್ತೆ, ಹಾಗೆ ಹೆಲ್ದಿ ಅನಿಸುತ್ತೆ. ಹಚ್ಬಿಟ್ಟು ಸ್ವಲ್ಪ ನೀರು ಹಚ್ಬಿಟ್ಟು ಮೇಲ್ಗಡೆ ಈ ರೀತಿ ನೋಡಿ, ಈ ರೀತಿ ನೀರು ಹಚ್ಚಿ, ಅದು ಅಂದರೆ ತವಾಕ್ಕೆ ಅಂಟಬೇಕು, ಆ ರೀತಿ ನೀರು ಹಚ್ಬಿಟ್ಟು ಹೀಗಿಡಿ. ಇಟ್ಟು ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಚಿ ಒಂದು 1 ನಿಮಿಷ ಅಥವಾ 2 ನಿಮಿಷ ಹೀಗೆ ಬೇಯಲ್ಬಿಟ್ಟು ಆಮೇಲೆ ಇದನ್ನು ಪಕ್ಕದಲ್ಲಿ ಇನ್ನೊಂದು ತವ ಇಟ್ಕೊಂಡಿರಿ. ಆ ತವದ ಮೇಲೆ ಈ ಥರ ದಬ ಹಾಕಿಬಿಟ್ರೆ ಅದು ಕೆಳಗಿಂದನೂ ಬೇಯುತ್ತೆ, ಮೇಲ್ಗಡೆನೂ ಬೇಯುತ್ತೆ. ನೋಡಿ, ಈ ಥರ ಶೇಪ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಳಗಡೆನೂ ಬೆಂದಿದೆ, ಮೇಲ್ಗಡೆನೂ ಬೆಂದಿದೆ. ಒಂದು ಸರಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ, ತಿನ್ನಲಿಕ್ಕೆ ಒಳ್ಳೆ ಹೆಲ್ದಿ ಸ್ನ್ಯಾಕ್ಸ್ ಅನಿಸುತ್ತೆ. ಟೀ ಜೊತೆ ಟ್ರೈ ಮಾಡಿ. ಮತ್ತೆ ಸಿಗೋಣ ಮುಂದಿನ